ನಮಸ್ಕಾರ ಗೆಳೆಯರೇ, ದಿನದ ಕತೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ಕಥೆಯನ್ನು ನೋಡೋಣ. ಹಿಂದಿನ ದಿನದ ಸಂಭ್ರಮದಲ್ಲಿ ಓಡಾಟದ ಆಯಾಸದಿಂದ ಮಲಗಿದ್ದ ಗಿರಿಜಮ್ಮ, ಏನಾಯಿತು ಜಾನಕಿ ಎಂದಳು. ಅತ್ತೆ, ನನಗೆ ಹೊಟ್ಟೆ ಒಳಗೆ ಏನೋ ಒಂಥರ ಆಗ್ತಿದೆ, ನಡೆಯುವುದಕ್ಕೆ ಆಗದು, ಹೊಟ್ಟೆ ತುಂಬಾ ಭಾರ ಎನಿಸುತ್ತದೆ ಎಂದಳು. ಹೌದೇ, ಬಾ ಇಲ್ಲಿ ಕುಳಿತಿಕೋ ಎಂದು ಅವಳನ್ನು ತನ್ನ ಪಕ್ಕದಲ್ಲಿ ಕುಳಿಸಿಕೊಂಡರು. ಗಿರಿಜಮ್ಮ ಅವಳ ಹೊಟ್ಟೆಯ ಮೇಲೆ ಕೈ ಇಟ್ಟರು. ಹೊಟ್ಟೆ ಗಟ್ಟಿಯಾದಂತೆ ಅನಿಸಿತು. ಇವಳಿಗೆ ಹೆರಿಗೆ ಸಮಯ ಬಂದಿದೆ ಎಂದು ತಿಳಿದು, ಲೇ ರಘುನಾಥ, ಬಾ ಇಲ್ಲಿ ಎಂದು ಕರೆದಳು. ವ್ಯವಹಾರದ ಲೆಕ್ಕ ಪುಸ್ತಕ ಹಿಡಿದು ಕುಳಿತಿದ್ದ ರಘುನಾಥ ಎದ್ದು ಬಂದು, ಏನಾಯಿತು ಅಮ್ಮ ಎಂದನು. ಮಗ, ಹೋಗು, ಲಿಂಗಯ್ಯನ ಹತ್ರ ಸುಲುಗಿತ್ತಿ ಸಣ್ಣಮ್ಮನನ್ನು ಕರೆದುಕೊಂಡು ಬರೋಕೆ ಹೇಳು ಎಂದರು. ರಘುನಾಥ, ಅವಳು ಯಾಕೆ ಈಗ ಎಂದನು. ಮಗ, ಇವಳಿಗೆ ಹೆರಿಗೆ ನೋವು ಶುರುವಾಗುವ ಲಕ್ಷಣ ಕಾಣ್ತಿದೆ, ಅದಕ್ಕೆ ಅಂದಳು. ಹೌದೇನೋ ಅಂದನು. ಮನಸ್ಸಿನಲ್ಲಿ ಏನೋ ಸಂತೋಷ, ಜೊತೆಗೆ ಸ್ವಲ್ಪ ಭಯವೂ ಆರಂಭವಾಯಿತು. ಜಾನಕಿಗೆ ಕುಳಿತಲ್ಲೇ ಹೊಟ್ಟೆಯಲ್ಲಿ ಸಣ್ಣದಾದ ನೋವು ಶುರುವಾಯಿತು. ಅತ್ತೆ, ನನಗೆ ಹೊಟ್ಟೆ ನೋಯುತ್ತಿದೆ, ನನಗೆ ಕುಳಿತುಕೊಳ್ಳಲು ಆಗುತ್ತಿಲ್ಲ ಎಂದಳು. ತಡಿ ಮಗ, ಗಾಬರಿಯಾಗಬೇಡ, ಇನ್ನು ಸ್ವಲ್ಪ ಹೊತ್ತು ಸಣ್ಣಮ್ಮ ಬರ್ತಾಳೆ ಎಂದು ಅವಳನ್ನು ಸಮಾಧಾನ ಪಡಿಸಿದರು. ಸಮಯ ಕಳೆಯುತ್ತಿದ್ದಂತೆ ಜಾನಕಿಗೆ ಹೊಟ್ಟೆ ನೋವು ಹೆಚ್ಚಾಯಿತು. ಸಹಿಸಿಕೊಳ್ಳಲಾಗದ ನೋವು. ಮಲಗಿದ್ದಲ್ಲೇ ಒದ್ದಾಡುತ್ತಿದ್ದಳು. ಗಿರಿಜಮ್ಮ ಅವಳ ತಲೆ ಸವರುತ್ತಾ, ಹೊಟ್ಟೆ ಸವರುತ್ತಾ ಪಕ್ಕದಲ್ಲಿ ಕುಳಿತು ಧೈರ್ಯ ಹೇಳುತ್ತಿದ್ದಳು. ಲಿಂಗಯ್ಯ ಮತ್ತು ಸಣ್ಣಮ್ಮ ಓಡಿ ಬರುತ್ತಿದ್ದರು. ಹೊಟ್ಟೆಯ ನೋವು ತಡೆಯಲಾರದೆ ಜಾನಕಿ ಕಿರುಚುತ್ತಿದ್ದಳು. ಸಣ್ಣಮ್ಮ ಓಡಿ ಬಂದು ಗಿರಿಜಮ್ಮನ ಕೋಣೆ ಹೊಕ್ಕಳು. ಅಯ್ಯ, ನೀವು ಸ್ವಲ್ಪ ಹೊರ ಹೋಗುವಿರಾ ಎಂದಳು. ರಘುನಾಥ ತಲೆಯಾಡಿಸಿ ಹೊರ ಹೋದನು. ಸಣ್ಣಮ್ಮ ಒಳಬಂದು ಅವಳ ಹೊಟ್ಟೆ ಮುಟ್ಟಿ ನೋಡಿದಳು. ಅವ್ವ, ಮಗು ತಲೆ ಕೆಳ ಮಾಡಿದೆ ಹೊರಬರುವ ಹಾಗೆ ಕಾಣಿಸ್ತಿದೆ, ಸ್ವಲ್ಪ ಬಿಸಿನೀರು, ಬಟ್ಟೆ ಎಲ್ಲವೂ ಬೇಗ ತಂದು ಕೊಡುವಿರಾ ಎನ್ನಲು, ಗಿರಿಜಮ್ಮ ಓಡಿ ಹೋಗಿ ಬಿಸಿನೀರು ಕಾಯಿಸಿಕೊಂಡು ಬಟ್ಟೆ ತೆಗೆದುಕೊಂಡು ಕೊನೆ ಒಳಗೆ ಬಂದರು. ಜಾನಕಿ ಸಹಿಸಲಾಗದ ನೋವಿನಿಂದ ಒದ್ದಾಡುತ್ತಾ, ಕಿರುಚುತ್ತಾ ಮಲಗಿದ್ದಳು. ಗಿರಿಜಮ್ಮ ಅವಳ ತಲೆ ಹತ್ತಿರ ಕುಳಿತು, ಅಳಬೇಡ ನನ್ನವ್ವ, ಇನ್ನು ಸ್ವಲ್ಪ ಹೊತ್ತು ನಿನ್ನ ಕೂಸು ನಿನ್ನ ಕೈಯಲ್ಲಿ ಇರುತ್ತದೆ ಎಂದು ಸಮಾಧಾನ ಮಾಡುತ್ತಿದ್ದಳು. ಸೂಲ್ಗಿತ್ತಿ ಸಣ್ಣಮ್ಮ, ಅಳಬೇಡಿ ಜಾನಕಮ್ಮ, ಇನ್ನೂ ಸ್ವಲ್ಪ ಜೋರಾಗಿ ನೋವು ಕೊಡಿ, ಕೂಸು ಹೊರಬರುತ್ತದೆ, ಅಳಬ್ಯಾಡಿ, ಸಮಾಧಾನ ಮಾಡ್ಕೊಳ್ಳಿ, ಧೈರ್ಯದಿಂದ ನೋವು ಕೊಡಿ ಎಂದು ಅವಳಿಗೆ ಸಮಾಧಾನ ಮಾಡಿದಳು. ಒಮ್ಮೆ ಧೈರ್ಯ ಮಾಡಿ ಉಸಿರು ಒತ್ತಿ ಹಿಡಿದು ಜಾನಕಿ ನೋವು ಕೊಟ್ಟಳು. ತಾಯಿಯ ಗರ್ಭದಿಂದ ಕೂಸು ಹೊರಬಂದಿತು. ಸಣ್ಣಮ್ಮ ಕೂಸನ್ನು ಹೊರ ತೆಗೆದಳು. ಮಗು ಅಳುತ್ತಿತ್ತು. ಮಗುವನ್ನು ಸ್ವಚ್ಛ ಬಟ್ಟೆಯಲ್ಲಿ ಮೈ ಒರೆಸಿ ಬಿಳಿ ಬಟ್ಟೆಯಲ್ಲಿ ಸುತ್ತಿ ಗಿರಿಜಮ್ಮನ ಕೈಗೆ ಕೊಟ್ಟಳು. ಗಿರಿಜಮ್ಮನ ಕಣ್ಣುಗಳಲ್ಲಿ ಸಂತೋಷದ ಕಂಬನಿ ತುಂಬಿತ್ತು. ಅಯ್ಯೋ ನನ್ನ ದೊರೆಯೇ, ಎಷ್ಟು ಮುದ್ದಾಗಿದ್ದೀಯೋ ನನ್ನಪ್ಪ ಎಂದು ಎದೆಗೆ ಅಪ್ಪಿಕೊಂಡು ಮುತ್ತಿಟ್ಟಳು. ಹಾಗೆ ರಘುನಾಥ, ರಘುನಾಥ ಎಂದು ಕರೆಯುತ್ತಾ ಹೊರಬಂದಳು. ಅಲ್ಲೇ ಪಡಶಾಲೆಯ ಜಗಲಿ ಮೇಲೆ ಕುಳಿತಿದ್ದ ರಘುನಾಥ ಅಮ್ಮನ ಕೈಯಲ್ಲಿ ಮಗುವನ್ನು ನೋಡಿ ಓಡಿ ಬಂದ. ಅಮ್ಮನ ಕೈಯಿಂದ ಮಗುವನ್ನು ಎತ್ತಿಕೊಂಡು ಮುದ್ದಿಸಿದನು. ಮಗ, ನಮ್ಮನೆಗೆ ದೊರೆ ಬಂದವನೇ ಎಂದಳು. ಹೌದೇನೋ ಎಂದು ಇನ್ನಷ್ಟು ಗರ್ವದಿಂದ ನಿಂತನು. ಅಮ್ಮ, ಜಾನಕಿ ಹೇಗಿದ್ದಾಳೆ? ಸ್ವಲ್ಪ ಸುಸ್ತಾಗಿದ್ದಾಳೆ. ಚೊಚ್ಚಲ ಹೆರಿಗೆಯಲ್ಲವೇ, ಅದಕ್ಕೆ ತ್ರಾಸ್ ಆಯಿತು ಪಾಪ, ಮುಂದೆ ಇಷ್ಟೊಂದು ತ್ರಾಸ್ ಆಗಲ್ಲ ಎಂದು ಮಗುವನ್ನು ಎತ್ತಿಕೊಂಡು ಜಾನಕಿ ಹತ್ತಿರ ಹೋದಳು. ಗಿರಿಜಮ್ಮ ಜಾನಕಿ ಮಲಗಿಕೊಂಡಿದ್ದಳು. ಅವಳನ್ನು ಕುಳಿಸಿ ಮಗುವಿಗೆ ಎದೆ ಹಾಲು ಕುಡಿಸುವಂತೆ ಹೇಳಿದರು. ಜಾನಕಿ ತನ್ನ ಎದೆ ಹಾಲನ್ನು ಕುಡಿಸಿದಳು. ತನ್ನ ಮಗುವನ್ನು ಮಡಿಲಲ್ಲಿ ಇಟ್ಟುಕೊಂಡು ಮುದ್ದಾಡಿದಳು. ಹಣೆಗೆ ಮುತ್ತಿಟ್ಟು ನನ್ನ ದೊರೆ ಎಂದು ಅಪ್ಪಿಕೊಂಡಳು. ದಿನ ಕಳೆದಂತೆ ಜಾನಕಿ ಚೇತರಿಸಿಕೊಂಡಳು. ಮಗುವಿನ ನಾಮಕರಣ ವಿಜೃಂಭಣೆಯಿಂದ ಮಾಡಿದರು. ಶ್ರೀರಾಮ ಎಂದು ಹೆಸರಿಟ್ಟರು. ಗಿರಿಜಮ್ಮ ತನ್ನ ದಿನನಿತ್ಯದ ಕೆಲಸ ಮುಗಿದ ಮೇಲೆ ಮೊಮ್ಮಗನ ಎತ್ತಿಕೊಂಡು ಕುಳಿತಿರುತ್ತಿದ್ದಳು. ಅವನ ಜೊತೆ ತನ್ನ ಸಮಯವನ್ನು ಕಳೆಯುತ್ತಿದ್ದಳು. ಮನೆಯ ಆಳು ಕಾಳುಗಳ ಸಂಪೂರ್ಣ ಜವಾಬ್ದಾರಿ ಜಾನಕಿಗೆ ವಹಿಸಿಕೊಟ್ಟರು. ಜಾನಕಿಗೆ ಮನೆ ಕೆಲಸ, ಗಂಡ, ಅತ್ತೆ, ಮಗನ ಕೆಲಸನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಹೋಗುತ್ತಿದ್ದಳು. ಹೀಗೆ ವರ್ಷ ಕಳೆಯಿತು. ಅಂಬೆಗಾಲು ಇಡುತ್ತಿದ್ದ ಶ್ರೀರಾಮ ಮನೆ ತುಂಬಾ ಓಡಾಡಲು ಶುರು ಮಾಡಿದ. ಅಜ್ಜಿ ಮೊಮ್ಮಗನನ್ನು ಹಿಡಿಯಲು ಇಡೀ ಮನೆ ಓಡಾಡುತ್ತಿದ್ದಳು. ಅಜ್ಜಿಯ ಮುದ್ದಿನ ಮೊಮ್ಮಗನಾದ ಗಿರಿಜಮ್ಮನಿಗೆ ವಯಸ್ಸಾಗುತ್ತಾ ಬಂತು. ಇನ್ನೂ ಹೆಚ್ಚು ಮೊಮ್ಮಗನ ಜೊತೆ ಓಡಾಟ ಮಾಡಲು, ಅವನು ಹಿಂದೆ ಸುತ್ತಾಡಲು ಮೊದಲಿನಂತೆ ಆಗುತ್ತಿರಲಿಲ್ಲ. ದೇಹಕ್ಕೆ ಬೇಗ ಆಯಾಸವಾಗುತ್ತಿತ್ತು. ರಘುನಾಥ ವೈದ್ಯರನ್ನು ಮನೆಗೆ ಆಗಾಗ ಕರೆಸಿ ಅಮ್ಮನಿಗೆ ಚಿಕಿತ್ಸೆ ಕೊಡಿಸುತ್ತಿದ್ದ. ಜಾನಕಿ ಅತ್ತೆಯನ್ನು ತನ್ನ ಮಗುವಂತೆ ಆರೈಕೆ ಮಾಡುತ್ತಿದ್ದಳು. ಜಾನಕಿ ಮದುವೆ ನಂತರ ತನ್ನ ತವರು ಮನೆಗೆ ಹೋಗಲೇ ಇಲ್ಲ. ತನ್ನ ಬಾಲ್ಯದ ಗೆಳತಿ ಸಾವಿತ್ರಿಯನ್ನೂ ನೋಡಲೇ ಇಲ್ಲ. ಒಂದು ದಿನ ತವರಿಂದ ಒಂದು ಕಾಗದ ಬರುತ್ತದೆ. ಗಂಗಾಳಿಗೆ ಮದುವೆ ಗೊತ್ತಾಗಿದೆ ಅಂತ.
ಜಾನಕಿ ತುಂಬಾ ಸಂತೋಷವಾಗುತ್ತದೆ. ತನ್ನ ತವರಿಗೆ ಒಂದು ದಿನದ ಮಟ್ಟಿಗೆ ಹೋಗಿ ಬರೋಣ ಎಂದು ಗಂಡನಲ್ಲಿ ಕೇಳುತ್ತಾಳೆ. ಈ ಕಥೆಯ ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.